ಉದ್ಯೋಗ ಖಾತರಿಯಿಂದ ಗಾಂಧಿ ಹೆಸರಿಗೆ ಕೊಕ್. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮನ್ರೇಗಾ ಹೆಸರು ಬದಲಾವಣೆಯನ್ನ ವಿರೋಧಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ದ್ವೇಷ ರಾಜಕಾರಣ ಅಂತ ಹೇಳಿ ಕೈಪಿಡಿ ಕಿಡಿಕಾರ್ತಾ ಇದೆ. ಉದ್ಯೋಗ ಖಾತರಿಯಿಂದ ಗಾಂಧಿ ಹೆಸರಿಗೆ ಕೊಕ್ಕು ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ವಿರೋಧಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ದ್ವೇಷ ರಾಜಕಾರಣ ಅಂತ ಹೇಳಿ ಕೈಪಡೆ ಕಿಡಿಕಾರ್ತಾ ಇದೆ. ಸತ್ಯಮೇವ ಜಯತೆ ಘೋಷಣೆಯಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕೂಡ ಭಾಗಿಯಾಗಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಹಾಗೂ ನರೇಗಾದಲ್ಲಿ ರಾಜಕೀಯ ಹಾಗಂತ ಕೇಂದ್ರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಕಾಂಗ್ರೆಸ್ ಉದ್ಯೋಗ ಖಾತೆಯಿಂದ ಗಾಂಧಿ ಹೆಸರಿಗೆ ಕೊಕ್ಕು ಬೀಳ್ತಾ ಇದೆ. ಬೇರೆ ಹೆಸರಿನಡಿ ಹೊಸ ಹೆಸರನ್ನ ಇಡ್ತಾ ಇದ್ದಾರೆ. ಹಾಗಾಗಿ ಗಾಂಧಿ ಹೆಸರಿಗೆ ಕೊಕ್ಕು ಬೀಳಬಾರದು ಎನ್ನುವಂತಹ ದೃಷ್ಟಿಯಿಂದ ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಮನ್ರೇಗಾ ಹೆಸರು ಬದಲಾವಣೆಯನ್ನು ವಿರೋಧಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಸತ್ಯಮೇವ ಜಯತೆ ಅಂತ ಹೇಳಿ ಘೋಷಣೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕೂಡ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನಿಂದ ಬೃಹತ್ ಪ್ರೊಟೆಸ್ಟ್ ಆಗ್ತಾ ಇದೆ. ಒಂದು ಕಡೆ ನೋಡಿದ್ರೆ ಬಿಜೆಪಿಗೂ ಕೂಡ ಕಾಂಗ್ರೆಸ್ನ ಬಹಳಷ್ಟು ಅಸ್ತ್ರಗಳು ಸಿಕ್ಕಿತ್ತು. ಎಲ್ಲ ಅಸ್ತ್ರಗಳನ್ನು ಕೂಡ ಬಳಕೆ ಮಾಡಿಕೊಂಡು ಈಗ ಕಾಂಗ್ರೆಸ್ಗೆ ಬಹುದೊಡ್ಡ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ಒಂದು ಅಸ್ತ್ರ ಸಿಕ್ಕಿದೆ. ಯಾಕೆ ನರೇಗಾದಲ್ಲಿ ಗಾಂಧಿ ಹೆಸರನ್ನ ಕೊಕ್ಕ ಮಾಡಲಾಗಿದೆ, ಯಾಕೆ ಹೊಸ ಹೆಸರನ್ನ ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳಿ ಕೂಡ ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಇದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕೂಡ ಭಾಗಿಯಾಗಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಹಾಗೂ ನರೇಗಾದಲ್ಲಿ ರಾಜಕೀಯ ಅಂತ ಹೇಳಿ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಮುಗಿಬಿದ್ದಿದೆ ಕಾಂಗ್ರೆಸ್. ಕೇಂದ್ರದಿಂದ ದ್ವೇಷ ರಾಜಕಾರಣ ಅಂತ ಹೇಳಿ ಕೈಪಡಿ ಕಿಡಿಕಾರ್ತಾ ಇದೆ. ಮೊನ್ನೆ ಕೂಡ ಅಷ್ಟೇ ಗಾಂಧಿ ಫೋಟೋಗಳನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಯಾತಕ್ಕೋಸ್ಕರ ನರೇಗಾದಲ್ಲಿ ಗಾಂಧಿ ಹೆಸರಿಗೆ ಕೊಕ್ಕು ತರುವಂತ ಕೆಲಸವನ್ನ ಮಾಡಲಾಗ್ತದೆ. ಹೊಸ ಹೆಸರನ್ನ ಯಾಕೆ ಇಡಬೇಕು, ಗಾಂಧಿನೇ ಇದನ್ನ ಶುರು ಮಾಡೋದಕ್ಕೆ ಅಥವಾ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಬೇಕು ಅಂತಲೂ ಕೂಡ ಅವರ ಆಸೆ ಕೂಡ ಇದ್ದಾಗಿತ್ತು. ಮನ್ರೇಗಾ ಹೆಸರು ಬದಲಾವಣೆಯನ್ನು ವಿರೋಧಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲ, ಬೇರೆ ಹೆಸರು ಬದಲಾವಣೆ ಮಾಡಬಾರ್ದು, ಇದೇ ಹೆಸರನ್ನ ಇಡಬೇಕು ಅಂತ ಹೇಳಿ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರೆ ಇದು ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಬಹುದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಯಾಕಂತ ಹೇಳಿದ್ರೆ ಬಿಜೆಪಿ ಸರ್ಕಾರಕ್ಕೆ ಕಾಂಗ್ರೆಸ್ನ ಬೇಕಾದಷ್ಟು ಅಸ್ತ್ರಗಳಿದೆ. ಯಾವ ಅಸ್ತ್ರಗಳನ್ನು ಬೇಕಾದ್ರೆ ತೆಗೆದುಕೊಂಡು ಮಾತನಾಡಬಹುದು. ಯಾವ ಸಿಚುವೇಶನ್ ಅಲ್ಲಾದ್ರೂ ಅಧಿವೇಶನದಲ್ಲೂ ಕೂಡ ನೋಡಿದ್ವಿ. ಎಲ್ಲಾ ವಿಚಾರಗಳನ್ನು ಕೂಡ ಮುನ್ನೆಲೆಗೆ ತಂದಿದ್ರು. ಆದ್ರೆ ಕಾಂಗ್ರೆಸ್ಗೆ ಅಷ್ಟಾಗಿ ಯಾವ ವಿಚಾರಗಳು ಕೂಡ ಬಿಜೆಪಿ ಬಗ್ಗೆ ಸಿಕ್ಕಿರ್ಲಿಲ್ಲ. ಈಗ ಇರುವಂತಹ ಅಸ್ತ್ರವನ್ನ ಸರಿಯಾಗಿ ಬಳಸ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ.